ಹಲ್ಲೆಲೂಯಾ. ಪೀಟರ್ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ನ ಮುಖಾಂತರವಾಗಿ ನಿಮ್ಮನ್ನು ಬರಮಾಡುತ್ತೇವೆ. ಈ ವೇಳೆಯಲ್ಲಿ ದೇವರು ತಾನೇ ಆರಾಧನೆ ಆಶೀರ್ವದಿಸಿಕೊಡುವಂತೆ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ಪರಲೋಕ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಒಳ್ಳೆಯವನು, ನೀನು ಉತ್ತಮನು, ನೀನು ಅತಿಶಯವಾದ ಕಾರ್ಯಗಳನ್ನು ಮಾಡುವನಾಗಿದೆಯಾ ದೇವನೇ. ಈ ಸುಂದರವಾದ ಸಮಯದಲ್ಲಿ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಂದು ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ ಕಾರ್ಯ ಮಾಡಲಿ ಕರ್ತನೆ. ಬಳಲಿ ಹೋದವರನ್ನ ದೇವನೇ ಉದ್ಧರಿಸುವುದಕ್ಕೆ ಅಪಾವುದ ರಾಜ್ಯ ಈ ಭೂಲೋಕಕ್ಕೆ ಇಳಿದು ಬಂದ ಆತನೇ. ಎಲೆ ಬಾಯಾರಿದವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿನ ಅನುಗ್ರಹಿಸಿಕೊಡ್ತೇನೆ ಎಂಬುದಾಗಿ ಹೇಳ್ಪಟ್ಟ ದೇವನೇ. ಈ ವೇಳೆಯಲ್ಲಿ ಕಷ್ಟದಿಂದಲೂ ದುಃಖದಿಂದಲೂ ದೇವನೇ ಕಣ್ಣೀರಿಂದಲೂ ಕಾಣಲ್ಪಡ್ತಿರುವಂಥ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲ್ಪಡಲಿ, ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಆರಾಧನೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೀಳು ಪ್ರೀತಿಯುಳ್ಳ ಸ್ವರ್ಗ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ
ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ, ನನ್ನ ಪಾಲ ನೀ, ನನ್ನ ಪಾಲು ನೀ, ನನ್ನ ಪಾಲ ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನಮ್ಮ ಉಸಿರಿರುವ ದಿನವೆಲ್ಲ ಆತನಿಗೆ ಸ್ತೋತ್ರ ಮಾಡುವುದು ದೇವರು ನಮ್ಮನ್ನು ಸೃಷ್ಟಿಸಿದಂಥ ಉದ್ದೇಶವಾಗಿದೆ. ಹೌದು ಪ್ರೀತಿಯುಳ್ಳವರೇ, ಯಾವಾಗಲೂ ಆತನನ್ನು ಸ್ತುತಿಸಿ ಆತನನ್ನು ಮಹಿಮೆಪಡಿಸಿ ಆತನ ಸಮ್ಮುಖದಲ್ಲಿರುವಂಥ ಸಮಯದಲ್ಲಿ, ಆತನ ತುತ್ತೂರಿ ಶಬ್ದ ಕೇಳುವಂಥ ಸಮಯದಲ್ಲಿ, ಕ್ಷಣ ಮಾತ್ರದಲ್ಲಿ ರಪ್ಪೆ ಬಡಿಯುವಷ್ಟರಲ್ಲಿ ನಾವು ಮಾರ್ಪಾಡಾಗುತ್ತೇವೆ. ಯಾವಾಗಲೂ ನಾವು ಆತನೊಂದಿಗೆ ಕಾಣಲ್ಪಡುವಂಥ ಸಮಯದಲ್ಲಿ, ಆತನ ಬರೋಣದ, ಆತನ ರಹಸ್ಯದ ಬರೋಣದಲ್ಲಿ ನಾವು ಆತನೊಂದಿಗೆ ಒಯ್ಯಲ್ಪಡುತ್ತೇವೆ. ಈ ವೇಳೆಯಲ್ಲಿ ಕರ್ತನೆ, ಹೌದು ರಾಜ, ನಿನ್ನೊಂದಿಗೆ ದೇವನೇ ನಾನು ಯಾವಾಗಲೂ ಕಾಣಲ್ಪಡಬೇಕು. ದೇವನೇ, ನಿನ್ನ ಸಮ್ಮುಖ ನನ್ನ ಮುಂದುಗಡೆ ಯಾವಾಗಲೂ ಹೋಗಬೇಕೆಂಬುದಾಗಿ ಯಾರ್ಯಾರು ಬಯಕೆಯಿಂದ ಪ್ರಯಾಸ ಪಡುತ್ತಾ ಇದ್ದೀರೋ, ಆ ಓಟವನ್ನು ಓಡುವುದಕ್ಕೆ ನೀವು ಪ್ರಯಾಸ ಪಡುತ್ತಾ ಇದ್ದೀರೋ, ಈ ಓಟವು ಒಂದು ದಿನವಲ್ಲ, ನಾವು ಉಸಿರಿರುವ ದಿನವೆಲ್ಲ ಈ ಓಟವನ್ನು ಓಡಬೇಕೆಂಬುದಾಗಿ ಹೇಳಿ ಅಪೊಸ್ತಲನಾದ ಪೌಲನು ನಮ್ಮನ್ನು ಎಚ್ಚರಿಸುತ್ತಾನೆ. ಸಮಯದಲ್ಲಿ ನಾವು ಒಂದಿಗೆ ಆತನ ಮುಖವನ್ನು ನೋಡಬೇಕೆಂಬುದಾಗಿ ಬಯಕೆಯಿಂದ ಇರುವಂಥ ಪ್ರೀತಿಯುಳ್ಳ ದೇವಜನರೇ, ಆತನೊಂದಿಗೆ ಓಡುವುದಕ್ಕೂ ಸಹ ನಾವು ಪ್ರಯಾಸ ಪಡುವರಾಗಿ ಕಾಣಲ್ಪಡೋಣ. ನಿನ್ನ ನಾ ನೋಡಬೇಕು యేసయ్ಯ, ನಿನ್ನೊಂದಿಗಿರಬೇಕು. ನಿನ್ನ ನಾ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನಿನ್ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು.
ಪರಿಶುದ್ಧಪಡಿಸಿದೆ ನೀ. ಪಾಪಿಯಾದ ನನ್ನನ್ನು ಪರಿಶುದ್ಧಪಡಿಸಿದೆ ನೀ. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಆಮೆನ್. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಹೌದು ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇಹಗಳನ್ನು ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವಂಥ ಸಮಯದಲ್ಲಿ ಸತ್ಯವೇದ ವಾಕ್ಯ ಹೇಳಲ್ಪಡುತ್ತದೆ, ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ಸೊಲೊಮೋನನ್ನು ನೋಡುತ್ತೇವೆ, ಆತನು ಸಹಸ್ರಾರು ಬಲಿಗಳನ್ನು ಸಮರ್ಪಿಸಿ ಆತನ ಕೋಣೆಯಲ್ಲಿ ವಿಶ್ರಾಂತಿಸಿಕೊಳ್ಳುತ್ತಿರುವಂತಹ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಯೆಹೋವ ದೇವರು ಆತನಿಗೆ ಕನಸಿನ ಮುಖಾಂತರವಾಗಿ ಕಾಣಿಸಿಕೊಂಡು ಆತನೊಂದಿಗೆ ಮಾತನಾಡಿದರು. ಈ ವೇಳೆಯಲ್ಲಿ ಬಯಕೆಯಿಂದ ನೀವು ದೇವರ ಸಮ್ಮುಖದಲ್ಲಿ ಕಾಣಲ್ಪಡ್ತಿರುವಂತಹ ಸಮಯದಲ್ಲಿ, ಆತನ ಮುಖವನ್ನು ಕಾಣಬೇಕೆಂಬುದಾಗಿ ಹೃದಯದಂತರ ಆಳದಿಂದ ಹೇಳುತ್ತಿರುವಂತಹ ಈ ಸಮಯದಲ್ಲಿ ಆತ ನಿಮ್ಮೊಂದಿಗೆ ಮಾತನಾಡಲು ಸಿದ್ಧನಾಗಿದ್ದಾನೆ. ಈ ವೇಳೆಯಲ್ಲಿ ನಮ್ಮ ಕಿವಿಗಳನ್ನು ತೆರೆದು ದೇವನೇ, ನನ್ನೊಟ್ಟಿಗೆ ನೀನು ಮಾತನಾಡು, ದೇವ ಸೇವಕರೊಂದಿಗೆ ನನ್ನೊಟ್ಟಿಗೆ ಮಾತನಾಡು ದೇವನೇ ಎಂಬುದಾಗಿ ಹೇಳಿ ನಾವು ಒಂದು ನಿರೀಕ್ಷೆಯೊಂದಿಗೆ ಕಾಣಲ್ಪಡುವಂಥ ಸಮಯದಲ್ಲಿ ನಿಶ್ಚಯವಾಗಿ ಆತನ ಒಟ್ಟಿಗೆ ಮಾತನಾಡ್ತಾನೆ. ದೇವರು ತಾನೇ ಆರಾಧನೆಯನ್ನು ಆಶೀರ್ವದಿಸಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಪ್ರಿಯ ಬೋಧಕರು ನಮ್ಮೊಂದಿಗೆ ದೇವ ಸಂದೇಶವನ್ನು ಹಂಚಿಕೊಳ್ಳುತ್ತಾರೆ. ನಾವೆಲ್ಲರೂ ಕರಗಳನ್ನು ತಟ್ಟಿ ಅವರನ್ನು ಬರಮಾಡಿಕೊಳ್ಳೋಣ. ಆಮೆನ್. Greetings to you all in the most loving name of our Lord and Savior Jesus Christ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಶುಭವನ್ನು ಕೋರುವವನಾಗಿದ್ದೇನೆ. May His grace be with you and protect you all through these pandemic days. ಈ ಪಿಡುಗಿನ ಸಮಯದಲ್ಲಿ ಆತನ ಕೃಪೆಯು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ರಕ್ಷಿಸಲಿ. Last 2 weeks we have been seeing on the title Be Strong. ಕಳೆದ ವಾರಗಳಲ್ಲಿ ನಾವು ನೋಡಿದಂತ ದೇವರ ಶೀರ್ಷಿಕೆಯು ಧೈರ್ಯದಿಂದಿರಿ, ಸ್ಥಿರವಾಗಿರ್ರಿ ಎಂಬುದಾಗಿ. During this pandemic time, really we need strength to withstand all the enemies, whether they are physical enemies or the spiritual enemies. ಈ ಒಂದು ಸಮಯಗಳಲ್ಲಿ ನಮಗೆ ನಿಜವಾಗಲೂ ದೇವರ ಆ ಒಂದು ಬಲವು ಬೇಕಾಗಿದೆ. ಯಾಕೆಂದರೆ ಒಂದು ವೇಳೆ ಅದು ದೈಹಿಕವಾದಂತ ಎದುರಾಳಿಯಾಗಿರಬಹುದು, ಇಲ್ಲವೇ ಆತ್ಮಿಕವಾದಂತ ಎದುರಾಳಿಯಾಗಿರಬಹುದು. ಅದನ್ನು ಎದುರಿಸಿ ನಿಲ್ಲಲು ದೇವರ ಬಲವು ಅವಶ್ಯಕವಾಗಿದೆ. During this pandemic times, everyone says we require strength or immunization. We require a lot of immunity to withstand this unknown virus. ಈ ಒಂದು ಸಮಯಗಳಲ್ಲಿ ಅನೇಕರು ಹೇಳುವಂತ ಮಾತು, ಈ ಒಂದು ಅಣುಜೀವಿಯನ್ನು ಎದುರಿಸಲು ಪ್ರತಿರೋಧ ಶಕ್ತಿಯು ನಮಗೆ ಬೇಕಾಗಿದೆ ಎಂಬುದಾಗಿ ಹೇಳ್ತಾರೆ. This strength does not come in a day. It comes over a period. ಇದು ಹಾಗೆ ಒಂದೇ ದಿನದಲ್ಲಿ ಬರುವಂತದ್ದಲ್ಲ, ಕೆಲವು ಹಂತವಾಗಿ ಬರುವಂತದ್ದಾಗಿ ಕಾಣಲ್ಪಡ್ತಾ ಇದೆ. Also that we have to maintain this strength to fight the enemy. Maybe nowadays it is pandemic, and we require this at any point of time because we do not know at what time the virus will attack us. ಈ ಒಂದು ಬಲವು ನಮಗೆ ಯಾವಾಗಲೂ ನಮ್ಮೊಂದಿಗೆ ಇರಬೇಕಾಗಿದೆ. ಯಾಕೆಂದರೆ ಯಾವ ಸಮಯದಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ಈಗ ಈ ಒಂದು ಪಿಡುಗಿನ ಸಮಯದಲ್ಲಿ ಯಾವಾಗ ಯಾವುದನ್ನು ಎದುರಿಸಬೇಕೆಂಬುದಾಗಿ ಗೊತ್ತಾಗುವುದಿಲ್ಲ. ಅದಕ್ಕೆ ಈ ಒಂದು ಬಲವು ಯಾವಾಗಲೂ ನಮಗೆ ಅವಶ್ಯಕವಾಗಿ ಕಾಣಲ್ಪಡ್ತಾ ಇದೆ. The child grows day by day in strength and become adult
and have all the necessary strength to fight any enemies. ಒಂದು ಮಗುವು ಪ್ರತಿ ದಿನ ಬೆಳೆಯುತ್ತಾ ಅದು ಒಂದು ದೊಡ್ಡ ಪ್ರೌಢಾವಸ್ಥೆಗೆ ಬಂದು ಯಾವುದೇ ಒಂದು ವ್ಯಕ್ತಿಯನ್ನು, ಯಾವುದೇ ಒಂದು ವೈರಾಣುವನ್ನು ಎದುರಿಸಲು ಬೇಕಾದಂತ ಶಕ್ತಿಯನ್ನು ತನ್ನ ದೇಹದಲ್ಲಿ ಅದು ಬೆಳೆಸಿಕೊಳ್ಳುತ್ತದೆ. So also we require spiritual strength for our soul to fight these unknown spiritual enemies. ಕಾಣದೆ ಇರುವಂತ ಆತ್ಮಿಕ ಶತ್ರುಗಳೊಂದಿಗೆ ಹೋರಾಟ ಮಾಡಲು ನಮಗೂ ಸಹ ಆತ್ಮಿಕವಾದಂತ ಬಲದ ಅವಶ್ಯಕತೆ ಇದೆ. These days we hear a lot about immunity, and we take a lot of medicines, especially a lot of Ayurvedic medicines are there saying it will boost your immunity. ಈ ಕಾಲಗಳಲ್ಲಿ ನಾವು ನಮ್ಮ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನೇಕ ಔಷಧಿಗಳ ಸೇವನೆ ಮಾಡುತ್ತೇವೆ. ಮಾತ್ರವಲ್ಲದೆ ಜನರು ಹೇಳುವಂತೆ ಆಯುರ್ವೇದದ ಔಷಧಿ ಎಂಬುದಾಗಿ ಬೇರೆ ಬೇರೆ ಔಷಧಿಗಳನ್ನು ಸೇವಿಸಿ ನಮ್ಮ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. And nowadays every home we make homemade kashayams and take it. ಈಗ ಪ್ರತಿ ಮನೆಗಳಲ್ಲಿಯೂ ಮನೆಗಳಲ್ಲಿ ಕಷಾಯಗಳನ್ನು ಮಾಡಿ ಅದನ್ನು ಸೇವನೆ ಮಾಡುವುದನ್ನು ನಾವು ನೋಡುತ್ತೇವೆ. With the hope that these medicines what we take regularly will boost our immunity. ಈ ಒಂದು ಕಷಾಯಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ನಮ್ಮ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಎಂಬ ನಂಬಿಕೆಯಿಂದ ಇದನ್ನೆಲ್ಲ ಮಾಡುತ್ತೇವೆ. Apart from this, even government of India or any government in the world, they also brought out vaccination against these viruses. ಇದು ಮಾತ್ರವಲ್ಲದೆ ವಿಶ್ವದ ಎಲ್ಲಾ ದೇಶಗಳಲ್ಲಿಯೂ ಅವರವರ ದೇಶಗಳಲ್ಲಿ ಚುಚ್ಚುಮದ್ದನ್ನು ಕಂಡು ಹಿಡಿದನು ಅದನ್ನು ತೆಗೆದುಕೊಂಡು ಬಂದು ಅದನ್ನು ಹಾಕಬೇಕು, ಪ್ರತಿಯೊಬ್ಬರು ಹಾಕಿಕೊಳ್ಳಬೇಕೆಂಬುದಾಗಿ ಹೇಳುತ್ತಾರೆ. So we believe that this immunity boosters and the vaccinations will equip us with the strength to fight these viruses or bacteria which are unknown and invisible. ನಮಗೆ ಕಣ್ಣಿಗೆ ಕಾಣದೇ ಇರುವಂತದ್ದು, ತಿಳಿಯದೇ ಇರುವಂತ ಯಾವುದೇ ರೀತಿಯಾದಂತ ಈ ವೈರಾಣುಗಳೊಂದಿಗೆ ಹೋರಾಟ ಮಾಡಲು ಈ ಒಂದು ಔಷಧಿಗಳು, ಚುಚ್ಚುಮದ್ದು ನಮಗೆ ಸಹಾಯ ಮಾಡುತ್ತವೆ, ಪ್ರತಿರೋಧ ಶಕ್ತಿಯನ್ನು ಕೊಡುತ್ತವೆ ಎಂಬುದಾಗಿ ನಾವು ನಂಬುತ್ತೇವೆ. Even in our spiritual space we have unknown enemies which fight against us. ನಮಗೆ ವಿರುದ್ಧವಾಗಿ ಹೋರಾಟ ಮಾಡಲು ನಮಗೆ ತಿಳಿಯದೆ ಇರುವಂತ ಅಪರಿಚಿತವಾದಂತ ಶತ್ರುಗಳು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತವೆ. First of all, we must understand that we have war against spiritual enemies. That is what Bible says. It is Satan and its forces, that the demonic forces. ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾಗಿರುವುದು ನಮ್ಮ ವಿರುದ್ಧವಾಗಿ ಹೋರಾಟ ಮಾಡುವಂತದ್ದು ಸೈತಾನನು ಮತ್ತು ಆತನ ಪೂರ್ತಿ ಸೈನ್ಯ ಎಂಬುದಾಗಿ ನೋಡುತ್ತೇವೆ. If we refer to Ephesians chapter 6 verse 12, Paul says, "For we do not wrestle against flesh and blood, but against the rulers, against the authorities, against the cosmic powers over this present darkness, against the spiritual forces of evil in the heavenly places." ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. This unknown demon forces operate at different level, applying different strategies at different times, taking different shapes. ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ರೀತಿಯಾಗಿ, ಬೇರೆ ಬೇರೆ ಸಮಯಗಳಲ್ಲಿ
ಬೇರೆ ಬೇರೆ ರೀತಿಯಾದಂತಹ ತಂತ್ರಗಳಿಂದ ಈ ಒಂದು ಕಣ್ಣಿಗೆ ಕಾಣದೇ ಇರುವಂತ ಈ ಒಂದು ಬಲಗಳು, ಶಕ್ತಿಗಳು ನಮಗೆ ವಿರುದ್ಧವಾಗಿ ಹೋರಾಟವನ್ನು ಮಾಡುತ್ತವೆ. But these satanic forces are highly organized and highly structured for the most destructive purpose. ಬಹಳ ವಿನಾಶವನ್ನು ಮಾಡುವಂತ ಈ ಒಂದು ಕಾರಣಕ್ಕಾಗಿ ಈ ಸೈತಾನನ ಕ್ರಿಯೆಗಳು ಸರಿಯಾದಂತ ರೀತಿಯಲ್ಲಿ ಜೋಡಿಸಲ್ಪಟ್ಟು ತಕ್ಕ ಕಾರ್ಯಗಳನ್ನು ಅದು ನೆರವೇರಿಸುವಂತದ್ದಾಗಿ ಕಾಣಲ್ಪಡ್ತಾ ಇದೆ. First and foremost, St. Paul says we have a fight against the rulers, against the authorities. Yes, these rulers and authorities, no doubt, reflects the high order of demonic forces. ಮೊಟ್ಟ ಮೊದಲನೇದಾಗಿ ಪೌಲನೇ ಹೇಳ್ತಾನೆ, ನಮಗೆ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಹೋರಾಟವಿದೆ ಎಂಬುದಾಗಿ. ಹೌದು, ರಾಜ್ಯಗಳು ಮತ್ತು ಅಧಿಕಾರಿಗಳನ್ನು ಹೇಳಬೇಕಾದ್ರೆ ಇವು ಎಲ್ಲಾ ರೀತಿಯಲ್ಲಿಯೂ ಸರಿಯಾಗಿ ಜೋಡಣೆ ಹೊಂದಲ್ಪಟ್ಟಿರುವಂತ ಒಂದು ಹೋರಾಟಗಳಾಗಿ ಕಾಣಲ್ಪಡ್ತಾ ಇದೆ. If you refer to Galatians chapter 2 verse 15, it says, blotting out the handwriting of ordinance that was against us, which was contrary to us, and took it out of the way, nailing it on the cross, and having spoiled principalities and powers, he made and showed them openly, triumphing over them in it. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾ ರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. These worldly rulers and authorities bring ordinance against God's people. ಈ ಒಂದು ಲೌಕಿಕವಾಗಿ ಕಾಣಲ್ಪಡುವಂತ ಅಧಿಕಾರಿಗಳು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅನೇಕ ಕಾನೂನುಗಳನ್ನು ತರುವಂತವರಾಗಿ ಕಾಣಲ್ಪಟ್ಟರು. They do not allow God's work to be conducted. ಅವರು ದೇವರ ಕಾರ್ಯಗಳು ನೆರವೇರುವುದಕ್ಕೆ ಅವರು ಸಹಿಸಲಾರದಾಗಿ ಕಾಣಲ್ಪಟ್ಟರು. Not only that, even Paul says the cosmic powers over this present darkness. He says there are cosmic powers which stops or becoming obstacles in God's work. ಈ ಒಂದು ದೇಶದಲ್ಲಿ ಕಾಣಲ್ಪಡುವ ಈ ಲೋಕದಲ್ಲಿ ಕಾಣಲ್ಪಡುವಂತ ಲೋಕಾಧಿಪತಿಗಳ ಕಾರ್ಯಗಳು ಅಂದ್ರೆ ಧ್ವಂಸ ಕಾರ್ಯಗಳು, ಅಂಧಕಾರದ ಕಾರ್ಯಗಳು, ಎಲ್ಲಾ ದುರಾತ್ಮನ ಸೈನ್ಯಗಳು ನಮಗೆ ವಿರುದ್ಧವಾಗಿ ಹೋರಾಡುತ್ತವೆ ಎಂಬುದಾಗಿ ಪೌಲನು ಹೇಳ್ತಾನೆ. So these cosmic powers which infiltrates various political systems and they work against the God and his people. ಈ ಲೋಕಾಧಿಪತಿಗಳ ಅಂಧಕಾರದ ಕಾರ್ಯಗಳು ಅದು ರಾಜಕೀಯತ್ವದಲ್ಲಿ ಕ್ರಿಯೆ ಮಾಡಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅದು ಕ್ರಿಯೆ ಮಾಡುವಂತದ್ದಾಗಿ ಕಾಣಲ್ಪಡ್ತಾ ಇದೆ. If you refer to Daniel chapter 10 verse 13, he says, but the prince of the kingdom of Persia withstood me 120 days. But lo, Michael, the archangel, one of the chief princes, came to help me and remained there with the kings of Persia. ದಾನಿಯೇಲನ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮೀಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ತಿಳಿಸೋದಕ್ಕೋಸ್ಕರ ಬಂದೆನು ಎಂಬುದಾಗಿ ಹೇಳ್ತಾನೆ.
All of us know this story of Daniel when he prayed. He prayed to God for certain answers, and God sent the answers to him. But when the angel was bringing the answer to Daniel, the cosmic forces that very clearly says the demon, the prince of the kingdom of Persia, withstood that angel, stopped him. He stopped the answers of God coming to Daniel, and God again sent Michael the archangel to fight with the demonic forces so that Daniel will receive the answer from God. ಇಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವಂತ ರೀತಿಯಲ್ಲಿ ದಾನಿಯೇಲನು ಯಾವುದೋ ಒಂದು ಕಾರ್ಯಕ್ಕಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದನೋ, ಪ್ರಾರ್ಥಿಸಿದಂತ ಸಮಯದಲ್ಲಿ ದೇವರು ಉತ್ತರವೇನೋ ಕೊಟ್ಟನೋ, ಆದರೆ ಆ ಉತ್ತರವನ್ನು ತೆಗೆದುಕೊಂಡು ಬರುವಂತ ದೇವದೂತನನ್ನು ಪಾರಸಿಯ ಅರಸನು ಅಂದರೆ ಅಧಿಕಾರಗಳು ಆತನನ್ನು ತಡೆ ಮಾಡಿ ನಿಲ್ಲಿಸುವುದನ್ನು ನಾವು ನೋಡ್ತೇವೆ. ಆ ಒಂದು ತಡೆ ಮಾಡಿ ನಿಲ್ಲಿಸಿದ್ರಿಂದ ದಾನಿಯೇಲನಿಗೆ ಉತ್ತರವು ತಡವಾಗಿ ದೊರೆಯುತ್ತದೆ. ಮಾತ್ರವಲ್ಲದೆ ಆ ಉತ್ತರವು ಬರಬೇಕೆಂದು ಹೇಳುವುದಾದ್ರೆ ಪ್ರಧಾನ ದೇವದೂತರಲ್ಲಿ ಒಬ್ಬನಾದಂತ ಮೀಕಾಯೇಲನು ಬಂದು ಆ ಒಂದು ಅಧಿಕಾರಗಳ ಸಂಗಡ ಹೋರಾಟ ಮಾಡಿದ ನಂತರವೇ ಆ ದೇವದೂತನು ದಾನಿಯೇಲನಿಗೆ ಉತ್ತರವನ್ನು ತರುವುದನ್ನು ನಾವು ನೋಡುತ್ತೇವೆ. So it means this darkness, the demonic forces infiltrates into the system, this worldly system of rulers, principalities and authorities, and they try to stop all the divine work. They work against God's people. ಇಲ್ಲಿ ಗಮನಿಸಿ ನೋಡಬೇಕಾದ್ರೆ ಲೋಕಾಧಿಪತಿಗಳು, ಲೋಕದಲ್ಲಿ ಕಾಣಲ್ಪಡುವಂತ ಅಧಿಕಾರಗಳು ಎಲ್ಲವೂ ದೇವರ ಕೆಲಸಗಳು ನೆರವೇರುವುದಕ್ಕೆ ಅದು ತಡೆಯಾಗಿ ನಿಂತು ಅದನ್ನು ನಿಲ್ಲಿಸುವಂತವರಾಗಿ ಕಾಣಲ್ಪಡ್ತಾ ಇದ್ದಾರೆ. So these demonic forces are involved in all immoral, sexual and pervert actions. ಈ ಒಂದು ಸೈತಾನ್ನ ಕ್ರಿಯೆಗಳು ಎಂದು ಹೇಳಬೇಕೆಂದು ಹೇಳುವುದಾದ್ರೆ ಅದು ಯಾರಿಗೂ ತಿಳಿಯದಂತ ಮತ್ತು ಕಾನೂನು ಬದ್ಧವಿಲ್ಲದೆ ಇರುವಂತ ಮತ್ತು ಲೈಂಗಿಕವಾದಂತ ಕಾರ್ಯಗಳು ಇವೆಲ್ಲವೂ ಅದರಲ್ಲಿ ಅಡಗಿವೆ. It is not our duty to find out in which system the Satan is operating and at what level and what structure is using. It's very difficult because these forces, this is invisible spiritual forces and takes a different shape and operates at a different time through different people. ಈ ಒಂದು ಸೈತಾನ ಕ್ರಿಯೆಗಳು ಯಾವಾಗ ಹೇಗೆ ನಡೆಯುತ್ತವೆ ಎಂಬುದಾಗಿ ತಿಳಿದುಕೊಳ್ಳುವುದು ನಮಗೆ ಬಹಳ ಕಷ್ಟಕರವಾಗಿರುತ್ತದೆ. ಯಾಕೆಂದರೆ ಇವು ಯಾವಾಗಲೂ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮನುಷ್ಯರ ಸಂಗಡ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಂತ್ರಗಳಿಂದ ನಮ್ಮೊಂದಿಗೆ ಕ್ರಿಯೆ ಮಾಡುವಂತದ್ದಾಗಿ ಕಾಣಲ್ಪಡ್ತಾ ಇದೆ. So the first and foremost thing to fight against or to strengthen ourselves to fight against these evil forces is take spiritual vaccination. ಮೊದಲನೇದಾಗಿ ನಾವು ಈ ರೀತಿಯಾದಂತ ಆತ್ಮಿಕವಾದಂತ ಹೋರಾಟವನ್ನು ಮಾಡಬೇಕೆಂದು ಹೇಳುವುದಾದ್ರೆ ಆತ್ಮಿಕವಾದಂತ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. Now we see the corona started with one particular type for these things, and it keeps mutating, and the characteristics also changes, and it tries to dodge one medicine after another medicine. So people are really worried, and we do not know in another 1 month what shape this coronavirus is going to take. And people are, scientists and the doctors are keep fighting. ಈ ಒಂದು ಕರೋನಾವನ್ನೇ ನಾವು ತೆಗೆದುಕೊಳ್ಳುವುದಾದ್ರೆ ಉದಾಹರಣೆಗೆ ಇಲ್ಲಿ ಇದು ಬಂದಂತ ರೀತಿಯನ್ನು ನೋಡಬೇಕಾದ್ರೆ ಅದು ಬೇರೆ ರೀತಿಯಾಗಿತ್ತು. ಆದ್ರೆ ದಿನೇ ಪ್ರತಿದಿನ ಅದು ಬೆಳೆಯುತ್ತಾ ಬೇರೆ ಬೇರೆ ರೂಪವನ್ನು ತಾಳುತ್ತಾ ಇದೆ. ಅದು ಮಾತ್ರವಲ್ಲದೆ ಇದನ್ನು ಹೇಗೆ ಹೋಗಲಾಡಿಸುವುದು, ಇದಕ್ಕೆ ಯಾವ ಚುಚ್ಚುಮದ್ದನ್ನು ಕೊಡುವುದು ಎಂಬುದಾಗಿ ತಿಳಿಯದೆ ಜನರು ಅಂಗಲಾಚುತ್ತಾ ಇದ್ದಾರೆ. ವಿಜ್ಞಾನಿಗಳು ಮತ್ತು ವೈದ್ಯರು ಇದಕ್ಕೋಸ್ಕರ ಅನೇಕ ಹೋರಾಟಗಳನ್ನು ಸಹ ಮಾಡ್ತಾ ಇದ್ದಾರೆ. Everyone hopes to find out one vaccination that can fight all types of viruses, all characters
or shapes of this coronavirus. ಈ ಒಂದು ಚುಚ್ಚುಮದ್ದನ್ನು ಕಂಡುಹಿಡಿದು ಅದು ಎಲ್ಲಾ ರೀತಿಯಾದಂತ ಕರೋನಾ ವೈರಸ್ ನ ಮತ್ತು ಕರೋನಾದ ಎಲ್ಲಾ ಅಣುಜೀವಿಗಳನ್ನು ನಾಶಪಡಿಸುವುದಕ್ಕೆ ಬೇಕಾಗಿರುವಂತ ಚುಚ್ಚುಮದ್ದು ಒಂದಾಗಿ ಕಾಣಲ್ಪಡುತ್ತದೆ. We do not know whether our scientists will find such one vaccination for all characters, shapes of the present corona, but certainly we know as Christian that we have one vaccination that is already available to fight against any type, shape, time of these demonic viruses. ಕೊರೋನಾಗೆ ಅದರ ಬೇರೆ ಬೇರೆ ರೀತಿಯಾದಂತಹ ರೂಪವನ್ನು ಸಹ ನಾಶ ಮಾಡುವುದಕ್ಕೆ ಬೇಕಾಗಿರುವಂತ ಒಂದೇ ಚುಚ್ಚುಮದ್ದನ್ನು ವಿಜ್ಞಾನಿಗಳು ಕಂಡು ಹಿಡಿತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಮಗೆ ಆತ್ಮಿಕ ರೀತಿಯಲ್ಲಿ ಹೋರಾಟ ಮಾಡ್ತಿರುವಂತ ಎಲ್ಲಾ ರೀತಿಯಾದಂತ ಸೈತಾನನ ಕ್ರಿಯೆಗಳನ್ನು, ಎಲ್ಲಾ ರೀತಿಯಾದಂತ ಕುತಂತ್ರಗಳನ್ನು ನಾಶಪಡಿಸುವುದಕ್ಕೆ ಒಂದೇ ರೀತಿಯಾದಂತ ಚುಚ್ಚುಮದ್ದು ನಮ್ಮಲ್ಲಿ ಇದೆ. That vaccination is nothing but our Lord Jesus Christ, the mighty warrior, who is powerful and trustworthy source of protection and victory. ಆ ಒಂದು ಚುಚ್ಚುಮದ್ದು ಏನಿದೆ ಹೇಳುವುದಾದ್ರೆ, ನಮಗೆ ಜಯವನ್ನು ಕೊಡುವಂತ ಎಲ್ಲಾ ಬಲಕ್ಕೆ ಮೂಲ ಕಾರಣನಾದಂತ ಯೇಸು ಕ್ರಿಸ್ತನೇ ಆ ಚುಚ್ಚುಮದ್ದಾಗಿ ಕಾಣಲ್ಪಡ್ತಾ ಇದ್ದಾನೆ. As Christians, we have fight against this invisible, unknown, demonic forces. That's what Paul explains in Corinthians, 2 Corinthians chapter 10, verses 3 to 5. Very clearly says, "For though we walk in the flesh, we are not waging war according to the flesh. For the weapons of our warfare are not the flesh, but have divine power to destroy strongholds. We destroy arguments and every lofty opinions raised against the knowledge of God, and take every thought captive to obey Christ." 2 ಕೊರಿಂಥದವರಿಗೆ ಮತ್ತೆ ಪತ್ರಿಕೆ 10ನೇ ಅಧ್ಯಾಯ 3ರಿಂದ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಪೌಲನು ನಮ್ಗೆ ಹೇಳುವಂತ ಮಾತು, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. As Psalmist says in 91, those who are under the shelter, under the wings of the mighty God, and they will be protected. ಕೀರ್ತನೆಗಾರನು ಹೇಳುವಂತ ಪ್ರಕಾರವಾಗಿ 99ನೇ ಕೀರ್ತನೆಯಲ್ಲಿ ಯಾರ್ಯಾರು ಆತನ ಮರೆ ಹೊಕ್ಕಿರುವವರು, ಆತನ ಸರ್ವಶಕ್ತನ ಆಶ್ರಯದಲ್ಲಿ ತಂಗಿರುತ್ತಾರೋ ಅವರು ಎಲ್ಲರಿಗೂ ಸುರಕ್ಷತೆಯುಂಟು ಎಂಬುದಾಗಿ ನಾವು ನೋಡುತ್ತೇವೆ. No doubt we have a terrible war against these demonic forces, as mentioned in the Ephesians 6:20 says, we are in a war, fierce and terrible war, but we have no reason to fear because God is on our side and He is our strength. That's why Paul says, be strong in the Lord. ಇಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದ್ರಿಂದ ಕಠಿಣ ಯುದ್ಧವು ನಡೆಯುವ ಸಮಯದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಅಂದ್ರೆ ನೀವು ಬಲಗೊಳ್ಳಿರಿ ಎಂಬುದಾಗಿ ಪೌಲನು ನಮಗೆ ಹೇಳ್ತಾ ಇದ್ದಾನೆ. Our vaccine against this dark forces comes from our mighty God, Lord Jesus Christ. His grace is good enough to cover us from all evil. ನಮ್ಮ ಯೇಸು ಕ್ರಿಸ್ತನಿಂದ ಬರುವಂತ ಆ ಕೃಪೆಯುಳ್ಳಂತ ಆ ಒಂದು ಕೃಪೆಯು ನಮ್ಮನ್ನು ಎಲ್ಲಾ ರೀತಿಯಾದಂತ
ಹೋರಾಟಗಳಿಂದ ತಪ್ಪಿಸಿ ಜಯಶಾಲಿಗಳಾಗುವಂತೆ ಮಾಡುವಂತ ಒಂದು ಚುಚ್ಚುಮದ್ದಾಗಿ ಕಾಣಲ್ಪಡ್ತಾ ಇದೆ. Our prayer to him and the knowledge and obedience to the word of God and faith in the promises of God is they are good enough to protect us from all evils. ಇಲ್ಲಿ ದೇವರ ಎಲ್ಲಾ ಜ್ಞಾನವು ಮತ್ತು ದೇವರ ಕ್ರಿಯೆಗಳು ಕೃಪೆಯು ನಮ್ಮನ್ನು ಎಲ್ಲಾ ರೀತಿಯಾದಂತಹ ಸೈತಾನನ ಕುತಂತ್ರಗಳಿಂದ ತಪ್ಪಿಸುವಂತದ್ದಾಗಿ ಕಾಣಲ್ಪಡ್ತಾ ಇದೆ. Jesus Christ is our vaccination. ಯೇಸು ಕ್ರಿಸ್ತನೇ ನಮಗೆ ಚುಚ್ಚುಮದ್ದಾಗಿ ಕಾಣಲ್ಪಡ್ತಾ ಇದ್ದಾನೆ. Hallelujah. Hallelujah. And secondly, nowadays, as I already told you, we require immunity boosters. ಎರಡನೇದಾಗಿ ನಾನು ಹೇಳಿದಂತ ರೀತಿಯಲ್ಲಿ ನಮಗೆ ಚುಚ್ಚುಮದ್ದು ಅಂದರೆ ಪ್ರತಿರೋಧ ಶಕ್ತಿಯ ಅವಶ್ಯಕತೆ ಇದೆ. That's what Paul says in Ephesians chapter 6 verses 11 onwards. He says, armor of God. Therefore, he says 13, he says, wherefore take unto you the whole armor of God, that you may be able to withstand in the evil day, and having done all to stand. To withstand all evil forces, we require immunity. This is nothing but the armor of God. ನಾವು ಎಲ್ಲಾ ರೀತಿಯಾದಂತಹ ಹೋರಾಟಗಳನ್ನು ಮಾಡಿ ದುರಾತ್ಮಗಳೊಂದಿಗೆ ಹೋರಾಟ ಮಾಡಿ ಜಯವನ್ನು ಗಳಿಸುವುದಕ್ಕೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲನು ನಮಗೆ ಹೇಳುವಂತವನಾಗಿದ್ದಾನೆ. What are these boosters? ಈ ಒಂದು ಪ್ರತಿರೋಧ ಶಕ್ತಿಯು ನಮಗೆ ಯಾವುದರಿಂದ ದೊರೆಯುತ್ತದೆ? And same Ephesians chapter 6 verse 14 onwards says, stand therefore, having your loins girt about with truth. Truth is one of our boosters, and having on the breastplate of righteousness. Righteousness is another booster. ಇಲ್ಲಿ 6ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ಒಂದು ಪ್ರತಿರೋಧ ಶಕ್ತಿಯು ನಮಗೆ ಹೇಗೆ ದೊರೆಯುತ್ತದೆ ಎಂಬುದಾಗಿ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. 14ನೇ ವಾಕ್ಯದಲ್ಲಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಎಂಬುದಾಗಿ ಸತ್ಯ ಮತ್ತು ನೀತಿ ಇವೆರಡೂ ನಮಗೆ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂತದಾಗಿ ಕಾಣಲ್ಪಡ್ತಾ ಇದೆ. And the third booster says your feet shod with preparation of the gospel of peace. Gospel of peace. ಇಲ್ಲಿ ಮೂರನೇದಾಗಿ ಹೇಳಲ್ಪಟ್ಟಿದೆ ಸಿದ್ಧ ಮನಸ್ಸೆಂಬ ನಮ್ಮ ಅಂದ್ರೆ ದೇವರ ಸುವಾರ್ತೆಯನ್ನು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. And above all, taking the shield of faith, wherewith we shall able to quench all the fiery darts of the wicked. ಇಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಇದರಿಂದ ಸೈತಾನನ ಎಲ್ಲಾ ಕುತಂತ್ರಗಳು ಮತ್ತು ದುಷ್ಟ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ಗುರಾಣಿಯ ಅವಶ್ಯಕತೆ ಇದೆ. Without faith, we cannot stand the warfare. ನಂಬಿಕೆ ಇಲ್ಲದಂತೆ ನಾವು ಯುದ್ಧದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. Oh, that's what Paul says. It quenches all the fiery darts of the enemies, which is coming against you day and day out. ನಮಗೆ ವಿರುದ್ಧವಾಗಿ ಬರುವಂತ ಎಲ್ಲಾ ಸೈತಾನನ ಕುತಂತ್ರಗಳನ್ನು ದಿನ ಬರುವಂತ ಎಲ್ಲಾ ಕಾರ್ಯಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇದು ಕಾರಣವಾಗಿ ಇದೇ ನಮಗೆ ಮೂಲ ಕಾರಣವಾಗಿ ಕಾಣಲ್ಪಡುತ್ತದೆ ಎಂಬುದಾಗಿ ಪೌಲನು ನಮಗೆ ಹೇಳುವಂತವನಾಗಿದ್ದಾನೆ. And the most important thing is head. Because nowadays we see, yesterday also I saw one message in the TV. There was one discussion on the mental health. People, though they recovered and they are mentally down, and many of them are now committing suicide. Though they recovered from COVID also, many of them are mentally down and they are disturbed. They are not able to do their work, and people have the tendency to commit suicide.
ದೂರದರ್ಶನದಲ್ಲಿ ನೋಡಿದಂತ ಒಂದು ಚರ್ಚೆಯಲ್ಲಿ ಈ ರೀತಿಯಾಗಿ ಚರ್ಚಿಸಲ್ಪಡ್ತಾ ಇದ್ರು. ಜನರು ಕೋವಿಡ್ ನಿಂದ ಮುಕ್ತರಾದರೂ ಸಹ ಅನೇಕ ಜನರು ಅವರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಮಾನಸಿಕ ಸ್ಥಿಮಿತವಿಲ್ಲದೆ ಇರೋದ್ರಿಂದ, ಮಾನಸಿಕವಾಗಿ ಅವರು ಅಸ್ವಸ್ಥರಾಗಿಯೂ ಅನಾರೋಗ್ಯದಲ್ಲಿಯೂ ಕಾಣಲ್ಪಡ್ತಾ ಇರೋದ್ರಿಂದ ಅವರು ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ. ಬೇರೆ ಯಾವುದೇ ಕೆಲಸಗಳನ್ನು ಅವರು ಎಂದಿನಂತೆ ಮಾಡುವುದಕ್ಕೆ ಅವರಿಗೆ ಮನಸ್ಸಾಗುತ್ತಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. So they require a helmet. They require a helmet to protect their head. That's what Bible says. Take the helmet of salvation. That will protect you from all your mental disorders. ಆದ್ದರಿಂದ ಇವರನ್ನೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಅವರಿಗೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. And another thing is what God says, the sword of spirit, which is the word of God, take it to fight every enemy's arrow. ನಂತರವಾಗಿ ಹೇಳುವಂತದ್ದು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ನಮಗೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲಾ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳುವಂತದ್ದು ಅವಶ್ಯಕವಾಗಿದೆ. So day in, day out, when we read our Bible, the word of God strengthens our mind and fights with our unknown enemies. ನಮಗೆ ತಿಳಿಯದೆ ಇರುವಂತ ಶತ್ರುವಿನೊಂದಿಗೆ ಹೋರಾಟ ಮಾಡುವುದಕ್ಕೆ ನಾವು ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದುತ್ತಾ ಇರುವುದಾದ್ರೆ ಆ ವಾಕ್ಯಗಳು ನಮ್ಮನ್ನು ಪ್ರೇರೇಪಿಸುವಂತದ್ದಾಗಿಯೂ ನಮ್ಮನ್ನು ಬಲಪಡಿಸುವಂತದ್ದಾಗಿಯೂ ಅವುಗಳಿಂದ ಜಯವನ್ನು ಕಾಣುವಂತೆ ಮಾಡುವಂತದ್ದಾಗಿಯೂ ಕಾಣಲ್ಪಡ್ತಾ ಇದೆ. And another one is the communication. He talks about the communication which we should have with God. ನಂತರವಾಗಿ ಇಲ್ಲಿ ಮಾತನಾಡಲ್ಪಟ್ಟಿರುವಂತದ್ದು, ನಾವು ದೇವರ ಸಂಗಡ ಒಂದು ಸಂಬಂಧವನ್ನು ಮಾತಾಡುವಿಕೆಯನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. Nowadays when we leave our home, I don't think we live without mobile, because whether we take our money or not, our specs or not, we require mobile in our hand. ನಾವು ಈ ದಿನಗಳಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಾವು ಬೇಕಾಗಿರುವಂತಹ ಹಣವಾಗಲಿ ಕನ್ನಡಕವನ್ನಾಗಲಿ ಮರೆತು ಬಿಡುತ್ತೇವೆ. ಆದ್ರೆ ಮೊಬೈಲ್ ಅನ್ನು ಮಾತ್ರ ಮರೆಯದೆ ಅದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀವಿ. I have seen many of the COVID patients when they were admitted in the hospitals. The first thing the relatives say is, take the mobile. Take the mobile with you so that we can communicate with you. If you require any help, keep communicating with us so that we can send that help. You can contact doctors. We'll bring whatever medicine you require. Also, we want to know your goodness, so your health. So you keep communicating with us with the mobile. ಇಲ್ಲಿ ಕೊರೋನಾದಿಂದ ಅಸ್ವಸ್ಥರಾಗಿರುವಂತವರು ಸಹ ಆಸ್ಪತ್ರೆಯಲ್ಲಿ ಅವ್ರಿಗೆ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಬೇರೆ ಜನರು ಹೇಳುವಂತ ಮಾತು, ನಿನ್ನ ಕೈಯಲ್ಲಿ ಮೊಬೈಲ್ ತಗೊಂಡು ಹೋಗು, ಆಗ ನಿನಗೆ ಬೇಕಾಗಿರುವಂತ ಯಾವುದೇ ಆಗಲಿ ಇದರ ಮುಖಾಂತರವಾಗಿ ನಮಗೆ ತಿಳಿಸಬಹುದು. ಮಾತ್ರವಲ್ಲದೆ ವೈದ್ಯರ ಸಹಾಯವೋ ಯಾವುದೇ ಸಹಾಯ ಬೇಕಾಗಿದ್ದರೂ ನಮ್ಮನ್ನು ನೀನು ಕೇಳಿಕೊಳ್ಳಬಹುದು, ನಾವು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಬಹುದು. ಆದ್ದರಿಂದ ಮೊಬೈಲ್ ತಗೊಂಡು ಹೋಗುವಂತ ಎಲ್ಲರೂ ಹೇಳುವಂತ ಮಾತು ಸಾಮಾನ್ಯವಾಗಿದೆ. Yes, when the people have the accessibility to communicate with others, they feel really secured. See, if you go without a mobile, there's a fear in your mind saying that something happens, how do I communicate with my people? And who will come for my help? So the mobile helps us to communicate our requirements or our whereabouts, our situation, everything. So also God says, your prayer, that is what he says in 18 verse 18 says, praying always with all prayer and supplication in the spirit, and watching thereunto with the perseverance and supplication of all saints. Communicate with God in your prayer.
ನಾವು ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂತ ಯಾವುದೇ ಕಾರ್ಯಗಳನ್ನಾಗಲಿ ಕೇಳಿ ಅದನ್ನು ಪಡೆದುಕೊಳ್ಳಬಹುದು. ಮಾತ್ರವಲ್ಲದೆ ಮೊಬೈಲ್ ಹತ್ರ ಇರೋದ್ರಿಂದ ಅವರು ಭಯವಿಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ತನ್ನ ಜನರಿಗೆ ಹೇಳ್ಕೋಬೇಕು, ತನ್ನ ಜನರೊಂದಿಗೆ ಸಹಾಯವನ್ನು ಪಡೆದುಕೊಳ್ಳಬೇಕು, ಅದಕ್ಕೆಲ್ಲ ಈ ಮೊಬೈಲ್ ಸಹಾಯಕವಾಗಿದೆ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ನಮಗೆ ಹೇಳುವಂತ ಪ್ರಕಾರವಾಗಿ 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಾಗಾದ್ರೆ ನಾವು ದೇವರ ಸಂಗಡ ಯಾವಾಗಲೂ ಸಂಪರ್ಕವನ್ನು ಇಟ್ಟುಕೊಂಡಿರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. So these are all our boasters. That's what word of God says. They are the armors of God to strengthen us to fight against these demonic forces. ಇವೇ ನಮಗೆ ದೇವರಿಂದ ಕೊಡಲ್ಪಟ್ಟಿರುವಂತ ದೇವರಿಂದ ಕೊಡಲ್ಪಟ್ಟಿರುವಂತ ನಮಗೆಂದು ಕೊಡಲ್ಪಟ್ಟಿರುವಂತ ಪ್ರತಿರೋಧ ಶಕ್ತಿ ಎಂಬುದಾಗಿ ಹೇಳಬಹುದು. ಇದೇ ದೇವರು ಕೊಡುತ್ತಿರುವಂತ ಸರ್ವಾಯುಧವು. ಇದರಿಂದ ನಾವು ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡಲು ಸಾಧ್ಯವಾಗುತ್ತದೆ. So when we put on this armor of God, we receive the strength of God. The strength which God uses, or the God himself is our armor. ನಾವು ಈ ಒಂದು ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಾಗ ನಮಗೆ ಬೇಕಾಗಿರುವಂತ ಎಲ್ಲಾ ವಿಧವಾದಂತ ಬಲವನ್ನು ದಯಪಾಲಿಸಿ ಹೋರಾಟಗಳನ್ನು ಮಾಡುವುದಕ್ಕೆ ಶಕ್ತಿಯು ನಮಗೆ ದೊರಕುತ್ತದೆ. ಈ ಸರ್ವಾಯುಧವು ಎಂದು ಹೇಳಲ್ಪಡುವಾಗ ಅದು ದೇವರಾಗಿಯೇ ಕಾಣಲ್ಪಡ್ತಾ ಇದೆ. The armor, when the word of God says, put on the armor of God, it means once you put, and it should be permanent in your life. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಸರ್ವಾಯುಧಗಳು ಧರಿಸಿಕೊಳ್ಳಿರಿ ಎಂದು ಹೇಳಲ್ಪಡುವಾಗ ಅದು ಒಂದು ಬಾರಿ ನಾವು ಹಾಕಿಕೊಂಡ ನಂತರ ಅದನ್ನು ಹಾಗೆ ಹಾಕಿಕೊಂಡಿರಬೇಕೆ ಹೊರತು ಕಳಚಿ ಇಡುವುದಲ್ಲ. ಅದು ಯಾವಾಗಲೂ ಶಾಶ್ವತವಾಗಿ ಇರುವಂತದ್ದಾಗಿ ಕಾಣಲ್ಪಡ್ತಾ ಇದೆ. It is not like any other uniform that you wear for the occasions, but these armors are for permanent use in our lives. ಯಾವುದೋ ಒಂದು ವಿಶೇಷ ಕಾರ್ಯಕ್ಕಾಗಿ ಉಪಯೋಗಿಸುವಂತ ಸಮವಸ್ತ್ರವಾಗಿ ಇದು ಕಾಣಲ್ಪಡುವುದಿಲ್ಲ. ದೇವರ ಸರ್ವಾಯುಧವು ಯಾವಾಗಲೂ ಶಾಶ್ವತವಾಗಿ ನಮ್ಮೊಂದಿಗೆ ಇರುವಂತದ್ದಾಗಿರಬೇಕು. They are our lifelong companions, supporting us, helping us, protecting us, and give the access to communicate with God. ಇದು ಯಾವಾಗಲೂ ನಮ್ಮ ಸಂಗಡ ಇದ್ದುಕೊಂಡು ನಾವು ಆತನೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಇರುವುದಕ್ಕೆ ಸಹಾಯ ಮಾಡುವಂತದ್ದಾಗಿಯೂ ಮತ್ತು ಹೋರಾಟಗಳನ್ನು ಮಾಡುವುದಕ್ಕೆ ಬಲವನ್ನು ಕೊಡುವಂತದ್ದಾಗಿಯೂ ಯಾವಾಗಲೂ ನಮ್ಮ ಸಂಗಡ ಇದ್ದು ದೇವರೊಂದಿಗೆ ನಾವು ಇರುವಂತವರಾಗಿ ಕಾಣಲ್ಪಡುವಂತದ್ದಾಗಿ ಕಾಣಲ್ಪಡ್ತಾ ಇದೆ. In Jude verse 24 says, him who is able to keep you from stumbling and to make you stand in the presence of his glory blameless with great joy. To make you stand blameless in the presence of a God, Jesus, our Lord and Savior, is the only help for us. ಯೂದನ ಪತ್ರಿಕೆ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಈಗಲೂ ಯಾವಾಗಲೂ ಇರಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ಎಡವಿ ಬೀಳದಂತೆ ಇರುವುದಕ್ಕೆ ದೇವರ ಬಲವು ಶಕ್ತಿಯು ನಮ್ಮ ಸಂಗಡ ರಕ್ಷಕನ ರೀತಿಯಲ್ಲಿ ಆತನು ಇದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. So when we put on this armor, we need a regular practice using them in our lives, in our day-to-day lives. ಈ ಒಂದು ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುವುದಾದ್ರೆ ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಸಂಗಡ ಇರುವಂತದ್ದು, ಪ್ರತಿ ನಿತ್ಯವೂ ನಮ್ಮ ಜೀವಿತದಲ್ಲಿ ಉಪಯೋಗಿಸುವಂತದ್ದು ಆಗಿ ಕಾಣಲ್ಪಡ್ತಾ ಇದೆ.
It's not that one time you got trained and afterwards no more training. Every day, like a military people, morning you get up, the first thing they do is a training. They keep doing a drill for some time. Then only they do all other work. ನಾವು ಒಂದು ದಿನ ಉಪಯೋಗಿಸುವುದು ನಂತರ ಉಪಯೋಗಿಸುವುದಿಲ್ಲ ಎಂಬುದಾಗಿ ಅಲ್ಲ. ಈ ಮಿಲಿಟರಿಯಲ್ಲಿ ಕಾಣಲ್ಪಡುವಂತಹ ಸೈನ್ಯದಲ್ಲಿ ಇರುವಂತಹ ಜನರು ಪ್ರತಿ ದಿನ ಹೇಗೆ ಅವರು ಅಭ್ಯಾಸಗಳನ್ನು ಮಾಡ್ತಾರೋ, ತರಬೇತಿಗಳನ್ನು ಮಾಡ್ತಾರೋ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಅಳವಡಿಸಿಕೊಳ್ಳಬೇಕಾಗಿ ಕಾಣಲ್ಪಡ್ತಾ ಇದೆ. Do we go to a doctor who is not practicing for years? ಅನೇಕ ವರ್ಷಗಳವರೆಗೂ ಯಾವುದೇ ತರಬೇತಿಯನ್ನು ಪಡೆಯದೇ ಇರುವಂತ ವೈದ್ಯರ ಬಳಿಯಲ್ಲಿ ನೀವು ಹೋಗುತ್ತೀರಾ? Doctors are called practicing doctors because every day, whatever they studied, or they keep updating the knowledge day and day out. ಇಲ್ಲಿ ವೈದ್ಯರನ್ನು ಅಭ್ಯಾಸ ಮಾಡುತ್ತಿರುವಂತ ವೈದ್ಯರು ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಅವರು ಪ್ರತಿ ದಿನ ಓದಿದಂತ ಎಲ್ಲಾ ಕಾರ್ಯಗಳನ್ನು ಅಭ್ಯಾಸ ಮಾಡುವಂತವರಾಗಿ ಕಾಣಲ್ಪಡ್ತಾ ಇದ್ದಾರೆ. So the boosters which I talked about also to be used and practiced and trained in our lives day and day out. ಇಲ್ಲಿ ನಾನು ಮಾತಾಡಿದಂತ ಈ ಒಂದು ಪ್ರತಿರೋಧ ಶಕ್ತಿಯು ಸಹ ಪ್ರತಿ ನಿತ್ಯವೂ ನಮ್ಮ ಜೀವಿತದಲ್ಲಿ ಉಪಯೋಗಿಸಬೇಕಾಗಿರುವಂತದ್ದಾಗಿದೆ. Paul says Timothy was timid and fearful after a few years in the ministry. ಇಲ್ಲಿ ಪೌಲನು ತಿಮೋಥೆಯರ ಕೆಲವು ವರ್ಷಗಳ ಸೇವೆಯ ನಂತರ ಹೇಳುವಂತ ಮಾತನ್ನು ನಾವು ನೋಡುತ್ತೇವೆ. Because there were a lot of strong temptations and opposition to Timothy. ಯಾಕೆಂದ್ರೆ ಅಲ್ಲಿ ತಿಮೋಥೆಯನಿಗೆ ಅನೇಕ ರೀತಿಯಾದಂತ ಜನರ ಹೋರಾಟಗಳು ಮತ್ತು ಆತನಿಗೆ ವಿರುದ್ಧವಾಗಿ ಬರುವಂತ ಕಾರ್ಯಗಳು ಹೆಚ್ಚಾಗಿ ಕಾಣಲ್ಪಡ್ತಾ ಇದ್ದವು. For this reason, Paul says, my dear Timothy, you have to really flare up now. That's what he says at 2 Timothy chapter 1, 6-8, he says, for this reason I remind you to fan into flame the gift of God which is in you through the laying on of my hands. You have to now flare up, fan that, come out, shine. ಇಲ್ಲಿ ಅಪೊಸ್ತಲನಾದ ಪೌಲನು ಆ ರೀತಿಯಾದಂತ ಸಮಯದಲ್ಲಿ ತಿಮೋಥೆಯನಿಗೆ ಹೇಳುವಂತ ಮಾತನ್ನು 2 ತಿಮೋಥೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಹಾಗಾದರೆ ದೇವರ ಕೃಪಾವರವನ್ನು ನಾವು ಪ್ರಜ್ವಲಿಸುವಂತೆ ಹೊಳೆಯುವಂತೆ ಮಾಡಬೇಕು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. The spiritual gifts from God tend to fade in strength over the time if we are not practicing it, if we are not using it, if we are not encouraging it. ನಾವು ದೇವರು ನಮಗೆಂದು ಕೊಟ್ಟಿರುವಂತ ಈ ಕೃಪಾ ವರಗಳನ್ನು ಉಪಯೋಗಿಸದೆ ಅಭ್ಯಾಸ ಮಾಡದೆ ಇರುವುದಾದ್ರೆ ಅದು ಕ್ರಮೇಣವಾಗಿ ಮಂಗಿ ಅಂದ್ರೆ ಅದು ಹಾಗೆ ನಂದಿ ಹೋಗುವಂತದ್ದಾಗಿ ಕಾಣಲ್ಪಡ್ತಾ ಇದೆ. We are not here to act cowardly or fearfully and run away from the battle, but to stand against the devil, the demonic forces with the power of God, using the armor of God. ನಾವು ಇಲ್ಲಿ ಇರುವಂತ ಹೋರಾಟಗಳನ್ನು ನೋಡಿ ಓಡಿ ಹೋಗುವುದಕ್ಕೆ ಬಂದಂತವರೆಲ್ಲ, ದೇವರು ಕೊಟ್ಟಿರುವಂತ ಸರ್ವಾಯುಧವನ್ನು ಧರಿಸಿಕೊಂಡು ಅದಕ್ಕೆ ವಿರುದ್ಧವಾಗಿ ನಿಂತು ಹೋರಾಟ ಮಾಡುವಂತವರಾಗಿ ಕಾಣಲ್ಪಡ್ತಾ ಇದ್ದೇವೆ. Our habitual godliness and use of armor will strengthen us to fight against these invisible, unknown, demonic forces which work against us day and day out. ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಈ ಒಂದು ತಿಳಿಯದೆ ಇರುವಂತ ಕಾರ್ಯಗಳು, ಸೈನ್ಯಗಳು, ಸೈತಾನನ ಕ್ರಿಯೆಗಳು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತದನ್ನು ನಾವು ಗೆಲ್ಲುವುದಕ್ಕೆ ದೇವರ ಸರ್ವಾಯುಧವು ಸಹಾಯಕವಾಗಿ ಕಾಣಪಡ್ತಾ ಇದೆ.
The evil forces bring so many evil things against us, like disunity, personal sin, false teaching, discouragement, apathy, sufferings, etc. ನಮಗೆ ವಿರುದ್ಧವಾಗಿ ನಾವು ಈ ಒಂದು ಕಾರ್ಯಗಳನ್ನು ಪ್ರಯೋಜನ ಪಡಿಸದೆ ಹೋದ್ರೆ, ಇಲ್ಲವೇ ನಮ್ಮ ಜೀವಿತದಲ್ಲಿ ಅದನ್ನು ಉಪಯೋಗಿಸದೆ ಹೋದರೆ, ನಮ್ಗೆ ವಿರುದ್ಧವಾಗಿ ಕ್ರಿಯೆ ಮಾಡುವಂತ ವಂಚನೆಯ ಆತ್ಮಗಳು, ಅಂಜುಬುರುಕಿವೆಯ ಆತ್ಮಗಳು, ನಿರುತ್ಸಾಹಗೊಳಿಸುವಂತ ಆತ್ಮಗಳು, ನಿರಾಸಕ್ತಿ ಬಳಲುವಂತ ಆತ್ಮಗಳು ಮತ್ತು ಬೇರೆ ರೀತಿಯಾದಂತ ಪಾಪಗಳಿಂದ ನಮ್ಮಗಳಿಗೆ ತಳ್ಳುವಂತ ಆತ್ಮಗಳು ನಮಗೆ ವಿರುದ್ಧವಾಗಿ ಕ್ರಿಯೆ ಮಾಡುವಂತದ್ದಾಗಿ ಕಾಣಿಸುತ್ತದೆ. This Satan devises so many ways and means to destroy us, to totally take us away from God. ನಮ್ಮನ್ನು ಸಂಪೂರ್ಣವಾಗಿ ದೇವರಿಂದ ದೂರಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸೈತಾನನು ಅನೇಕ ರೀತಿಯಾಗಿ ಕ್ರಿಯೆ ಮಾಡುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. We have to fight with the armor of God against these evil forces. ಈ ಒಂದು ದುಷ್ಟ ಕ್ರಿಯೆಗಳ ಸಂಗಡ ಹೋರಾಟ ಮಾಡುವುದಕ್ಕೆ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. That's why Paul says, be strong in the Lord. ಆದ್ದರಿಂದಲೇ ಪೌಲನು ಹೇಳುತ್ತಾನೆ, ದೇವರಲ್ಲಿ ನೀವು ಬಲಗೊಳ್ಳಿರಿ ಎಂಬುದಾಗಿ. Next is, we have to be strong and withstand all the evil forces. We have to stand firm, and whatever the evil forces come against us, we should not stand back and run away, but stand in that place firmly. ನಮಗೆ ವಿರುದ್ಧವಾಗಿ ಬರುವಂತ ಯಾವುದೇ ಹೋರಾಟವಾಗಲಿ ಅದನ್ನು ನೋಡಿ ನಾವು ಬೆನ್ನು ಕೊಟ್ಟು ಓಡಿ ಹೋಗದಂತೆ ಅದನ್ನು ಎದುರಿಸಿ ನಿಲ್ಲುವಂತವರಾಗಿ ನಾವು ಕಾಣಲ್ಪಡಬೇಕಾಗಿದೆ. That's what Ephesians chapter 6 verse 13 in the last line it says, having taken up the armor of God, you may be able to withstand in the evil day, and having done all, to stand firm. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. If you see these words, we can clearly understand we are here to defend ourselves, not to go aggressive and fight with the devil. ನಾವು ಇಲ್ಲಿ ಈ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಮ್ಮನ್ನು ದೇವರು ಇಲ್ಲಿ ಇಟ್ಟಿರುವುದೇ ನಾವು ಆಕ್ರಮಣಕಾರಿಯಾಗಿ ಮತ್ತು ಅದನ್ನು ವಿರೋಧಿಸುವುದಕ್ಕೆ ಹೋಗುವಂತವರಾಗಿ ಕಾಣಲ್ಪಡಬಾರದು. ನಾವು ಅದನ್ನು ತಡೆದು ನಿಲ್ಲಿಸಿ ಅದರಲ್ಲಿ ದೃಢವಾಗಿ ನಿಲ್ಲುವಂತವರಾಗಿ ಕಾಣಲ್ಪಡಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. It is not our duty to go and destroy the devil. ನಾವು ಸೈತಾನನನ್ನು ಹೋಗಿ ಅದನ್ನು ಹೋಗಲಾಡಿಸುವುದು, ನಾಶಪಡಿಸುವಂತದ್ದು ನಮ್ಮ ಕಾರ್ಯವಲ್ಲ. That belongs to God. ಆ ಒಂದು ಕೆಲಸವು ದೇವರಿಗೆ ಸೇರಿದಂತದ್ದಾಗಿದೆ. Be still and know that I am God. You stand and you will see God is fighting for you. You have to simply stand firm and you will see God is fighting for you against that devil which came against you. ನೀವು ಸುಮ್ಮನಿದ್ದು ದೇವರು ನಿಮ್ಮನ್ನು ರಕ್ಷಿಸುವಂತ ರೀತಿಯನ್ನು ನೋಡಿರಿ. ಹಾಗಾದ್ರೆ ನಾವು ಯುದ್ಧವನ್ನು ಮಾಡಬೇಕಾಗಿಲ್ಲ. ಯುದ್ಧದಲ್ಲಿ ನಾವು ಸುಮ್ಮನೆ ನಿಲ್ಲುವಂತದ್ದು ಅವಶ್ಯಕವಾಗಿದೆ. ಸುಮ್ಮನೆ ನಿಲ್ಲುವುದಾದ್ರೆ ದೇವರು ನಮಗೋಸ್ಕರ ಯುದ್ಧವನ್ನು ಮಾಡುವಂತವನಾಗಿದ್ದಾನೆ. We should not buckle down and run away like a coward. ನಾವು ಯಾವುದೋ ಹೇಡಿಯ ರೀತಿಯಲ್ಲಿ ಓಡಿ ಹೋಗುವಂತವರಾಗಿ ಕಾಣಲ್ಪಡಬಾರದು. James 4 verse 7 says, resist the devil and he will flee from you. He will flee from you. You resist it. You stand there only. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಾವು ಎದುರಿಸಿ ನಿಲ್ಲುವುದಾದ್ರೆ ಸೈತಾನನು ನಮ್ಮನ್ನು ಬಿಟ್ಟು ಓಡಿ ಹೋಗುವನು. How can we stand firmly
if you read First Peter chapter 5 verses 8 to 9, very clearly says out we have to stand firmly. Says, be sober minded and be watchful. Your adversary, the devil, prowls around like a roaring lion, seeking someone to devour. Resist him, firm in your faith, knowing that the same kinds of sufferings are being experienced by your brotherhood throughout the world. ಇಲ್ಲಿ ಯಾವ ರೀತಿಯಾಗಿ ನಾವು ಸ್ಥಿರವಾಗಿ ನಿಲ್ಲಬೇಕು, ಹೇಗೆ ಎದುರಿಸಿ ನಿಲ್ಲಬೇಕು ಎಂಬುದಾಗಿ ಪೌಲನು ಪೇತ್ರನ ಪತ್ರಿಕೆ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8-9 ವಾಕ್ಯಗಳಲ್ಲಿ ನಾವು ಗಮನಿಸುತ್ತೇವೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. This Satan is trying to terrify us with some sufferings and some persecution here and there, and he expects or hopes us to run away from God. ಇಲ್ಲಿ ಸುತ್ತಲೂ ಇರುವಂತ ಬಾಧೆಗಳು, ಸಂಕಟಗಳು, ಇದನ್ನು ನೋಡಿ ದೇವರಿಂದ ಓಡಿ ಹೋಗಬೇಕೆಂಬುದಾಗಿ ಜನರು ಅನೇಕರು ಕಾಯ್ತಾರೆ. We must know that victory is ours because our Lord God has already fought for it, and he was victorious in nailing the devil on the cross. ನಾವು ಯಾವಾಗಲೂ ಒಂದನ್ನು ಮಾತ್ರ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಜಯವು ನಮ್ಮದು. ಯಾಕೆಂದರೆ ನಮ್ಮ ದೇವರು ಯುದ್ಧವನ್ನು ಮಾಡಿ ಆ ಒಂದು ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. So we have to take that victory. How? By putting on the armor of God and resisting these devils, the evil forces, the demonic forces, and we will be victorious too. ನಾವು ಜಯವನ್ನು ಗಳಿಸುವಂತವರಾಗಿರಬೇಕು. ಹೇಗೆಂದ್ರೆ ಹೇಳುವುದಾದ್ರೆ, ದೇವರು ಕೊಟ್ಟಿರುವಂತ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನನ್ನು ವಿರೋಧಿಸಿ ನಿಂತುಕೊಳ್ಳುವುದಾದ್ರೆ ದೇವರು ಕೊಡುವಂತ ಜಯವನ್ನು ನಾವು ಸಹ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. The great joy comes from great battles. ಶ್ರೇಷ್ಠವಾದಂತ ಸಂತೋಷವು, ಮಹದಾನಂದವು ಬರುವಂತದ್ದು ನಮಗೆ ಜಯದಿಂದ ಎಂಬುದಾಗಿ ಕಾಣ್ತೇವೆ. The great victories come from great battles. ಶ್ರೇಷ್ಠವಾದಂತ ಜಯವು ನಮಗೆ ಶ್ರೇಷ್ಠವಾದಂತ ಹೋರಾಟದಿಂದ ಬರುವಂತದ್ದಾಗಿದೆ. And the great battles can be fought only with the armor of God. The vaccination with Christ and his armor. ಈ ಶ್ರೇಷ್ಠವಾದಂತಹ ಹೋರಾಟವು ದೇವರ ಸರ್ವಾಯುಧವನ್ನು ಧರಿಸಿಕೊಂಡು ಆತನ ಒಂದು ಚುಚ್ಚುಮದ್ದು ಪ್ರತಿರೋಧ ಶಕ್ತಿಯಾಗಿರುವಂತ ಈ ಎಲ್ಲಾ ಸರ್ವಾಯುಧಗಳನ್ನು ಧರಿಸಿಕೊಂಡಿರುವಂತದ್ದಾಗಿ ಕಾಣಲ್ಪಡ್ತಾ ಇದೆ. Be strong, my dear friend. ನೀನು ಧೈರ್ಯಗೊಳ್ಳಿರು, ಬಲಗೊಳ್ಳಿರು ಪ್ರೀತಿಯುಳ್ಳ ಸ್ನೇಹಿತನೇ. If Christ is for us, who can be against us? ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ವಿರುದ್ಧವಾಗಿ ನಿಲ್ಲತಕ್ಕವನು ಯಾರು? He is our vaccination and his armors are our boosters. ಆತನೇ ನಮಗೆ ಚುಚ್ಚುಮದ್ದಾಗಿಯೂ ಮತ್ತು ನಮಗೆ ಆತನ ಎಲ್ಲಾ ವಿಧವಾದಂತಹ ಸರ್ವಾಯುಧಗಳೇ ನಮಗೆ ಪ್ರತಿರೋಧ ಶಕ್ತಿಯಾಗಿಯೂ ಕಾಣಲ್ಪಡ್ತಾ ಇದೆ. Be strong. God bless you. ನೀವು ಬಲಗೊಳ್ಳಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close in prayer. ಪ್ರಾರ್ಥನೆ ಮಾಡಿ ಮುಗಿಸೋಣ. Heavenly Father, we praise and worship you, Lord, for the wonderful time to know about you and your armors. Yes, Lord, we need strength to fight against the unknown evil forces. Lord, you said that you are our vaccination and immunity boosters. Your armors are our immunity boosters. Thank you, Lord. We can withstand any battle of these evil forces which is working against us day and day out. Thank you, Lord, once again
that our strength is from you. When we put on your armor, we drive, Lord, drive the strength from you to fight against these all evil forces. Lord, help us. And Lord, I pray, give strength to everyone who feels that he is weak and tired and worn out. Let them stand, Lord, with your strength. And whatever the evil forces, I pray, O God, will be chased out by your strength. Help them, O Lord. Bless them, especially during this pandemic time. Those who are in sickness and in mental agony and in various other problems, help them to come out of it, O God. Bless them, O God. Give them the strength to overcome all the sickness, all the financial problems, their mental problems, and other problems, oh God, Jesus, because you are our strength. Lord, you are our Lord, you have given grace to overcome all these things, oh Lord Jesus. Be with them and bless them. In Jesus' precious name I pray. Amen, amen, amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಶ್ರೀ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್, ಆಮೆನ್. May God bless you all.